ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಂದು ಸ್ಕಿನ್ ಕೇರ್ ಸೀಕ್ರೆಟ್ ಪ್ರಾಡಕ್ಟ್ ರಿವೀಲ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ. ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಗರ್ಲ್ಸ್ ಅನ್ಬೋದು ನಾನು. ಯಾಕಂದರೆ ಹುಡುಗಿಯರಂತೂ ಭಾಳ ಮಾರ್ಕೆಟಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಸೀರಮ್ಸ್ ಅಂತೆ, ಏನೇನೋ ರೆಟಿನಾಲ್ ಅಂತೆ ಎಲ್ಲ ಥರ ಟ್ರೈ ಮಾಡ್ತಾ ಇರ್ತಾರೆ ಫಾರ್ ಗ್ಲೋಯಿಂಗ್ ಸ್ಕಿನ್. ನಾನು ತುಂಬ ಟ್ರೈ ಮಾಡಿದ್ದೀನಿ, ಹಾನೆಸ್ಟ್ಲಿ ನಾನಂತೂ ರಾಶಿ ಟ್ರೈ ಮಾಡಿದ್ದೀನಿ. ನಾನು ಎಲ್ಲ ಪ್ರಾಡಕ್ಟ್ ಆನ್ಲೈನಲ್ಲಿ ನಾನು ತರಿಸಿ ದುಡ್ಡೆಲ್ಲ ರಾಶಿ ಅದರಲ್ಲೇ ಹಾಳು ಮಾಡ್ತಾಯಿದ್ದೆ. ಹಾಗಾಗಿ ನಾನು ರೀಸೆಂಟ್ಲಿ ಏನಾಯಿತು, ನಾನು ಒನ್ ಇಯರಿಂದ ನಾನು ಒಂದು ಡರ್ಮಟೊಲಜಿಸ್ಟ್ ಹತ್ರ ಹೋಗ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಏನು ಟ್ರೀಟ್ಮೆಂಟ್ ಏನಿಲ್ಲ, ಬಿಕಾಸ್ ನಾನು ಬಂದು UK 1 ಇಯರ್ ಆಯಿತು. ಅದರಿಂದ ಮುಂಚೆ ನಾನು ಕಾರವಾರದಲ್ಲಿ ಇರ್ಬೇಕಾದ್ರೆ ಅಲ್ಲಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ನನ್ನ ಸ್ಕಿನ್ನಿಗೆ ಆ್ಯಕ್ನಿ ಎಲ್ಲ ಇತ್ತು ಆವಾಗ. ಸೊ ಅವರು ನನಗೆ ಏನಿಲ್ಲ ಎಷ್ಟೊಂದು ಚಾರ್ಜ್ ಮಾಡ್ತಾಯಿದ್ರು. ನನಗೆ ಜಸ್ಟ್ ಒಂದು ಕೆಮಿಕಲ್ ಪೀಲ್ ಮಾಡಿ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಡಲಿಕ್ಕೆ ತುಂಬ ಚಾರ್ಜ್ ಮಾಡ್ತಾಯಿದ್ರು. ಕನ್ಸಲ್ಟೆನ್ಸಿ ಫೀಸ್ ಅಂತೆ, ಡಾಕ್ಟರ್ ಫೀಸ್ ಅಂತೆ, ಫೈಲ್ ಅಂತೆ, ಎಷ್ಟೆಲ್ಲ ಚಾರ್ಜ್ ಮಾಡ್ತಾಯಿದ್ರು. ಸೊ ಆಮೇಲೆ ಅವರು ನನಗೆ ಒಂದು ಕೆಮಿಕಲ್ ಪೀಲ್ ಮಾಡಿ ಫುಲ್ ನನಗೆ ತುಂಬ ಸಿವಿಯರ್ ಆ್ಯಕ್ನಿ ಮೊದಲಿಂದನೂ ಇರ್ತಿತ್ತು. 2 ಇಯರ್ಸಿಂದನೂ ನನಗೆ ತುಂಬ ಸಿವಿಯರ್ ಆ್ಯಕ್ನಿ ಇತ್ತು. ಸೊ ಹಾಗಾಗಿ ನನಗೆ ಅದು ಕೆಮಿಕಲ್ ಪೀಲ್ ಅಂತ ಒಂದಿತ್ತು, ಅದನ್ನು ಮಾಡ್ತಾಯಿದ್ರು. ಆಮೇಲೆ ಅದ್ರ ಜೊತೆ ನನಗೊಂದು ಟ್ಯಾಬ್ಲೆಟ್ ಕೊಡ್ತಾಯಿದ್ರು. ನಾನು ಕೇಳ್ತಿದ್ದೆ ಸ್ಪೆಷಲಿ, ಮ್ಯಾಮ್ ನನಗೆ ಸ್ವಲ್ಪ ಗ್ಲೋಯಿಂಗ್ ಸ್ಕಿನ್ ಬೇಕು, ಹಾಗಾಗಿ ನನಗೊಂದು ಟ್ಯಾಬ್ಲೆಟ್ ಹೇಳಿ, ಇಲ್ಲ ಯಾವ್ದಾರ ಹೇಳಿ ಅಂತ. ಇಂಜೆಕ್ಷನ್ ಎಲ್ಲ ಬೇಡ, ಒಳ್ಳೆ ಇರಲ್ಲ, ಅದೆಲ್ಲ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಅದಕ್ಕೆಲ್ಲ ಹೋಗಿಲ್ಲ. ಟ್ಯಾಬ್ಲೆಟ್ ಒಂದಿದೆ ಚೆನ್ನಾಗಿದೆ ಗ್ಲೋ ಅಂತ ಹೇಳಿದರು. ಸೊ ಆ ಟ್ಯಾಬ್ಲೆಟ್ ನೀವು ತಗೊಳ್ಳಿ, 3-4 ಮಂತ್ಸ್ ತಗೊಳ್ಳಿ, ಆಮೇಲೆ ನಿಮ್ಗೆ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ ಅಂತ ಅಂದರು. ಜಸ್ಟ್ 15 ಡೇಸಲ್ಲೇ ಗ್ಲೋ ಕಾಣುತ್ತೆ ಅಂದರು. ಸೊ ಫಾರ್ ಎಕ್ಸಾಂಪಲ್ ಈಗ ಹೆಂಗೆ ನಡೆಯುತ್ತೆ ಅಂದರೆ ನಮ್ಮ ಸ್ಕಿನ್ನು, ಈಗ ಅವರು ಒಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂದರೆ ಕೆಮಿಕಲ್ ಪೀಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ಕೆಮಿಕಲ್ ಪೀಲ್ ಟ್ರೀಟ್ಮೆಂಟ್ ಏನಕ್ಕೆ? ಫಾರ್ ಗ್ಲೋಯಿಂಗ್ ಸ್ಕಿನ್ ಮತ್ತು ಆ್ಯಕ್ನಿ, ಪಿಗ್ಮೆಂಟೇಷನ್ ಎಲ್ಲ ಹೋಗೋಕ್ಕೆ ಕೆಮಿಕಲ್ ಪೀಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ ಕೆಮಿಕಲ್ ಪೀಲ್. ನಿಮಗೆ ತುಂಬ ಸ್ಕಿನ್ ಡಲ್ ಆಗಿದೆ, ಆ್ಯಕ್ನಿ ಇದೆ ಮತ್ತು ಪಿಗ್ಮೆಂಟೇಷನ್ ಇದೆ ಎಲ್ಲ ಇದ್ದಾಗ ಕೆಮಿಕಲ್ ಪೀಲ್ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಫುಲ್ ಡೆಡ್ ಸ್ಕಿನ್ ಎಲ್ಲ ಹೋಗಿ ಫುಲ್ ಎಲ್ಲ ಫೇಸ್ ಎಲ್ಲ ಡೆಡ್ ಸ್ಕಿನ್ ಹೋಗಿ ರಿಜುವೇನೇಟ್ ಆಗಿ ಎಲ್ಲ ಹೊಸ ಸ್ಕಿನ್ ಬರುತ್ತೆ. ಆಮೇಲೆ ನಿಮಗೆ ಎಲ್ಲ ಫುಲ್ ಆ್ಯಕ್ನಿ ಎಲ್ಲ ಜಸ್ಟ್ 1-2 ಡೇಸಲ್ಲಿ ಆ್ಯಕ್ನಿ ಎಲ್ಲ ಹೋಗುತ್ತೆ, ಪಿಗ್ಮೆಂಟೇಷನ್ ಎಲ್ಲ ಕಮ್ಮಿ ಆಗುತ್ತೆ ಕೆಮಿಕಲ್ ಪೀಲಿಂದ. ಸೊ ಆ ಕೆಮಿಕಲ್ ಪೀಲ್ ಮಾಡಿದ್ಮೇಲೆ ಆ ಬ್ರೈಟ್ನೆಸ್ ನಿಮಗೆ 1-2 ಮಂತ್ಸ್ 3 ಮಂತ್ಸ್ ತನಕ ಚೆನ್ನಾಗಿ ಕಾಣುತ್ತೆ ಇರುತ್ತೆ. ಅದನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು ಹುಡುಗಿಯರು. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಅದನ್ನು ಯಾರಾದರೂ ಆಗಲಿ, ಹುಡುಗಿ ಆಗಲಿ ಹುಡುಗ ಆಗಲಿ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಮಾತ್ರ ಆ ಗ್ಲೋ ಕರೆಕ್ಟಾಗಿ ಲೆವೆಲಲ್ಲಿ ಇರುತ್ತೆ. ಸೊ ಹಾಗಾಗಿ ಅವರು ಕೆಮಿಕಲ್ ಪೀಲ್ ಮಾಡಿದರು ನನಗೆ. ಆ ಕೆಮಿಕಲ್ ಪೀಲ್ ಜೊತೆ ನನಗೆ ಒಂದು ಟ್ಯಾಬ್ಲೆಟ್ ಬರ್ತರು, ಅದನ್ನು ನೀನು ತಗೋ, ಅದರಿಂದ ನೀನು ಮೇಂಟೈನ್ ಆಗುತ್ತೆ ಅಂತ. ಒಳ್ಳೆ ಸಿರಮು ಯೂಸ್ ಮಾಡಬೇಕು, ಈ ಟ್ಯಾಬ್ಲೆಟು ತೊಗೋಬೇಕು. ಸೊ ಹಾಗಾಗಿ ನನಗೆ ಆ ಟ್ಯಾಬ್ಲೆಟ್ನ ತೊಗೊಂಡಾದ್ಮೇಲಿಂದ ನನ್ನ ಸ್ಕಿನ್ ಫುಲ್ ಗ್ಲೋ ಆಗ್ತಾಯಿದೆ ನೋಡಿ. ಫುಲ್ ಆ್ಯಕ್ನಿ ಮಾರ್ಕ್ ಇತ್ತು. ನಾನು ಲಾಸ್ಟಲ್ಲಿ ಒಂದು ಫೋಟೋ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನಂದು ಹೆಂಗಾಗಿತ್ತು ನನ್ನ ಫೇಸ್ ಅಂತ. ಸೊ ಫುಲ್ ಎಲ್ಲ ಕ್ಲಿಯರ್ ಆಗಿದೆ ಆ್ಯಕ್ನಿ. ಈಗ ಇದು ಫುಲ್ ಬ್ರೈಟ್ ಕೂಡ ಆಗಿದೆ ನನಗೀಗ ಸ್ಕಿನ್. ಸೊ ಹಾಗಾಗಿ ಆ ಟ್ಯಾಬ್ಲೆಟ್ ಬಂದು ಗ್ಲೂಟಥಿಯಾನ್ SX2 ಅಂತ ಟ್ಯಾಬ್ಲೆಟು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕೆಳಗಡೆ. ಸೊ ಒನ್ ಆಫ್ ದ ಬೆಸ್ಟ್ ಟ್ಯಾಬ್ಲೆಟ್ ಅಂತ ಹೇಳ್ಬೋದು. ಇದು 15 ಟ್ಯಾಬ್ಲೆಟ್ಸ್ ಇರುತ್ತೆ. ಇದು ಎಕ್ಸ್ಪೆನ್ಸಿವ್ ಇರುತ್ತೆ, ಜಸ್ಟ್ 2700 ಏನೋ ಇರುತ್ತೆ 15 ಟ್ಯಾಬ್ಲೆಟ್ಸ್ಗಷ್ಟೇ. ಇದನ್ನು ಜಸ್ಟ್ ನೀವು ವಾಟ್ರಲ್ಲಿ ಹಾಕಿ ಡಿಸಾಲ್ವ್ ಆಗುತ್ತೆ. ಅದಾದಮೇಲೆ ನೀವು 1 ಅವರ್ ಊಟಕ್ಕಿಂತ ಮುಂಚೆ ಕುಡಿಬೇಕು ಇದನ್ನು. ಆಮೇಲೆ ಅದು ಕುಡಿದಾದ್ಮೇಲೆ ಏನು ಊಟ ಇಮಿಡಿಯೇಟಾಗಿ ಮಾಡೋಂಗಿಲ್ಲ, 1 ಅವರ್ ಬಿಟ್ಟಾದ್ಮೇಲೆ ಊಟ ಮಾಡ್ಬೋದು. ಸೊ ಜಸ್ಟ್ 15 ಡೇಸ್ ತೊಗೊಂಡು ನೋಡಿ, ನಿಮ್ಮ ಫೇಸ್ ಎಲ್ಲ ಫುಲ್ ಬ್ರೈಟಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಆಮೇಲೆ ಒಳ್ಳೆ ಸೀರಮ್ ಕೂಡ ಯೂಸ್ ಮಾಡಬೇಕು, ಡೇ ಸೀರಮ್, ನೈಟ್ ಸೀರಮ್, ಸನ್ಸ್ಕ್ರೀನ್ ಇದೆಲ್ಲ ಸ್ಕಿಪ್ ಮಾಡೋಂಗಿಲ್ಲ, ಮಾಯ್ಶ್ಚರೈಸರ್ ಎಲ್ಲ ಅದೆಲ್ಲ ಮಾಡ್ತಾಯಿದ್ರೆ ನಮಗೆ ಮೇಂಟೈನ್ ಆಗುತ್ತೆ, ನಮ್ಮ ಪಿಗ್ಮೆಂಟೇಷನು ಆ್ಯಕ್ನಿ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ನಾನು ಯಾಕೆ ಸುಮ್ಮನೆ ಅಷ್ಟು ಜನ ಹುಡುಗಿಯರು ಎಲ್ಲ ಡಾಕ್ಟರ್ ಹತ್ರ ಹೋಗ್ಕೊಂಡು ಎಷ್ಟೊಂದು ದುಡ್ಡು ರಾಶಿ ಹಾಕ್ತಾರೆ, ಅದ್ರ ಬದಲು ನಾವೇ ಆನ್ಲೈನಲ್ಲಿ ಆರ್ಡರ್ ಮಾಡಿ ತೊಗೊಂಡ್ರೆ ಒಳ್ಳೆ ಅಲ್ವಾ ಅಂದ್ಬಿಟ್ಟು ನಾನೇ ವಿಡಿಯೋ ಮಾಡಿದ್ದೆ ಎಲ್ಲರಿಗೂ. ಸೊ ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಇದು ಟ್ಯಾಬ್ಲೆಟ್ ಅಂತ ಹೇಳ್ಬೋದು. ಸೊ ನಾನು ಕೆಮಿಕಲ್ ಪೀಲ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಹೆಂಗೆ ಯಾವ ಕೆಮಿಕಲ್ ಪೀಲ್ ಮಾಡಿದರು ನನಗೆ ಅಂತ. ಅದೂ ಆನ್ಲೈನಲ್ಲಿ ಸಿಗುತ್ತೆ, ನಾವು ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಈ ಟ್ಯಾಬ್ಲೆಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಎಲ್ಲರೂ ತಗೊಳ್ಳಿ, ಒಳ್ಳೆ ಟ್ಯಾಬ್ಲೆಟ್ ಇದು. ಇದೇ ನನ್ನ ಇದು ಸ್ಪಾನ್ಸರ್ ಏನೂ ಮಾಡ್ತಾಯಿಲ್ಲ ನಾನು ಇದ್ರ ಬಗ್ಗೆ. ನಾನು ಜಸ್ಟ್ ನನ್ನ ಪರ್ಸ್ನಲ್ಲಾಗಿ ನನಗೆ ಒಳ್ಳೆ ಯೂಸ್ ಬಂತು. ಹಾಗಾಗಿ ನೀವು ಟ್ರೈ ಮಾಡಿ ನೋಡಿ, ಒಂದು 15 ಡೇಸ್ ಟ್ರೈ ಮಾಡಿ ನೋಡಿ. ಅವಾಗ ನಿಮಗೇನಾದರೂ ಗ್ಲೋ ಬಂತಿಲ್ಲ ಅಂದರೆ ಸ್ಟಾಪ್ ಮಾಡಿಬಿಡಿ. ಗ್ಲೋ ಬಂತಂದರೆ ಕಂಟಿನ್ಯೂ ಮಾಡಿ. ಆಮೇಲೆ ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದನ್ನು ನೀವು ChatGPTಲಿ ಹಾಕಿ ಗೂಗಲಲ್ಲಿ ಹಾಕ್ಕೊಂಡು ನೋಡ್ಬೋದು ಏನಾದರೂ ಸೈಡ್ ಎಫೆಕ್ಟ್ಸ್ ಉಂಟಾ ಇದು ಅಂತ. ಅದರಲ್ಲೂ ಏನು ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ದಿವಸದಿಂದ. 4 ಮಂತ್ಸ್ ತೊಗೊಳ್ತೇನೆ, ಮತ್ತೆ ಬಿಡ್ತೇನೆ, ಆಮೇಲೆ ಮತ್ತೆ 4 ಮಂತ್ಸ್ ತೊಗೊಳ್ತೀನಿ. ಹಾಗಾಗಿ ನನಗೇನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಇದರಿಂದ. ಹಾಗಾಗಿ ನೀವು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.
ಇಂಥ ವೀಡಿಯೋಸ್ಗಾಗಿ ಮತ್ತೆ ಲೈಕ್ ಮಾಡಿ.